ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ಲು ಅಂದರೆ, ಇವತ್ತು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅಲ್ಲಿ ಲಕ್ಷ್ಮಿ ಕುಣಿಸಿದ್ರು, ತುಂಬಾ ಚೆನ್ನಾಗಿತ್ತು. ಇವತ್ತಲ್ಲ, ಶುಕ್ರವಾರ ಹೋಗಿದ್ದೆ ನಾನು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಯಾಕಂದರೆ ಅವರು ವರಲಕ್ಷ್ಮಿ ಹಬ್ಬದ ದಿನ ಮಾಡಿರಲಿಲ್ಲ. ವರ್ಷವೂ ಅಷ್ಟೇ, ಅವರು ನೆಕ್ಸ್ಟ್ ವೀಕ್ ಮಾಡ್ತಾರೆ. ಅವರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಮನೆಯೂ ಸ್ವಲ್ಪ ಆಲ್ಟ್ರೇಷನ್ ನಡೆದಿತ್ತು, ಅದರಿಂದ ಅವರು ಹೋದ ವರ್ಷ ಸ್ವಲ್ಪ ಲೇಟಾಗಿ ಮಾಡಿದ್ರು. ಈ ವರ್ಷ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ಮತ್ತು ಹಾಗೆ ಸತ್ಯನಾರಾಯಣ ಪೂಜೆನೂ ಮಾಡ್ತಾರೆ ಅವರು. ಬೆಳಿಗ್ಗೆನೇ ಕರೆದಿದ್ರು, ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ, ಅದರಿಂದ ನಾನು ಹೋಗೋಕ್ಕಾಗಿಲ್ಲ. ಈವ್ನಿಂಗ್ ಹೋಗಿದ್ದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕುಂಕುಮ ತೊಗೊಂಡು ಈಚೆಗೆ ಬಂದೆ. ಮತ್ತು ನಮ್ಮೂರಲ್ಲಿ ಅಂಕಮ್ಮ ಅಂತ ದೇವಿ ಇದ್ದಾರೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ನನ್ನ ಫ್ರೆಂಡು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಅವತ್ತೇನೋ ಹೋಮ ಇತ್ತು, ಹಾಲಿನ ಅಭಿಷೇಕ ಅಂತ ಏನೇನೋ ಮಾಡ್ತಾಯಿದ್ರು. ಅದರಿಂದ ಹೋದಾಗಿನ್ನ ರೆಡಿ ಮಾಡ್ತಾಯಿದ್ರು ನೋಡ್ರಿ, ಎಲ್ಲ ಡೆಕೋರೇಷನ್ ನಡೀತಾಯಿತ್ತು. ಹೂವನೂ ಅಷ್ಟೇ ತುಂಬಾ ಜಾಸ್ತಿ ತಂದಿದ್ರು, ಎಲ್ಲ ಅಲಂಕಾರ ಮಾಡೋದಕ್ಕೆ ಅನಿಸುತ್ತೆ. ಮತ್ತು ಯಾರೋ ಕುಂಕುಮ ಕೊಡ್ತಾಯಿದ್ರು, ಅದರಲ್ಲಿ ತೆಮ್ಲಿನ್ಸ್ ಅನಿಸುತ್ತೆ ಮೋಸ್ಟ್ಲಿ. ಅರಶಿನ ದಾರ, ಕುಂಕುಮ, ಅರಶಿನ, ಹೂವು ಏನೇನೋ ಕೊಟ್ಟಿದ್ದರು. ಅದನ್ನು ತೊಗೊಂಡು ಹಂಗೆ ಮನೆಗೆ ಬಂದೆ. ಕಸ್ಟಮರ್ ಒಬ್ಬರು ಸ್ವಲ್ಪ ಅರ್ಜೆಂಟ್ ಇದೆ ಅಂದ್ಬಿಟ್ಟು ಸ್ಯಾರಿ ಕೊಟ್ಟಿದ್ದರು. 5 ಸೀರೆ ಕೊಟ್ಟಿದ್ದಾರೆ, ಎಂಗೇಜ್ಮೆಂಟ್ ಇದೆ ಅಂದ್ಬಿಟ್ಟು. ಅದ್ರದ್ದು ಕುಚ್ಚು ಕಟ್ಟೋಕ್ಕೆ ಅದು ಥ್ರೆಡ್ದೆಲ್ಲ ಇದು ಬೀಡ್ಸ್ದು, ಅದರಿಂದ ಸ್ವಲ್ಪ ಬೇಗ ಮಾಡಿಕೊಡ್ತಾ ಇದ್ದೀನಿ. ಯಾಕಂದರೆ ಪಾಪ ಅರ್ಜೆಂಟ್ ಇದ್ದಾಗ ಕೊಡಲೇಬೇಕಲ್ವ, ನಂದು ಕೆಲಸ ಇರುತ್ತೆ. ಅದ್ರ ಜೊತೆಗೆ ಈ ಥರ ಬಂದಾಗ ಮಾಡಿಕೊಡ್ಲೇಬೇಕು, ಯಾಕಂದರೆ ಪರಿಚಯ ಇರೋರೆ. ನೋಡಿರಿ, ಈ ಥರದ್ದು ವೆರೈಟಿ ಆಫ್ ಬೀಡ್ಸ್ ಇರುತ್ತೆ. ಯಾಕಂದರೆ ಒಂದೊಂದು ಸೀರೆಗೆ ಒಂದೊಂದು ಸೂಟ್ ಆಗೋದು ತೊಗೊತೀನಿ ನಾನು. ಆ ಬಾರ್ಡ್ರಿಗೆ ಏನು ಫ್ಲವರ್ ಬಂದಿರುತ್ತೋ ಅದನ್ನು ನೋಡ್ಕೊಂಡು ನಾನು ಬೀಡ್ಸ್ ತೊಗೊತೀನಿ. ನನ್ನ ಮನೆಯಲ್ಲೂ ಸ್ವಲ್ಪ ಇರುತ್ತೆ, ಆಚೆಯಿಂದನೂ ತಂದಿರ್ತೀನಿ. ತುಂಬಾ ಎಲ್ಲ ನೋಡಿರಿ ಹೇಗೆ ಮಿಕ್ಸೆಡ್ ಆಗೋಗಿದೆ. ಅದು ಸಪ್ರೇಟ್ ಮಾಡಬೇಕು, ಟೈಮ್ ಸಿಗ್ತಾಯಿಲ್ಲ ನನ್ನ ಇದರಲ್ಲಿ. ಕೆಲಸದಲ್ಲೇ ಜಾಸ್ತಿ ಬ್ಯುಸಿ ಇರ್ತೀನಿ ನಾನು. ಇವತ್ತು ಹಾಗೆ ಸ್ವಲ್ಪ ಫ್ರೀ ಮಾಡಿಕೊಂಡು ಆ ಕಸ್ಟಮರ್ ಕೇಳಿದ್ದಕ್ಕೆ ಸ್ವಲ್ಪ ಬೇಗ ಮಾಡಿಕೊಡೋಣ, 2 ದಿನದಲ್ಲಿ ಮುಗಿಸ್ಬೇಕು ಅಂತ ಮುಗಿಸ್ತಾ ಇದ್ದೀನಿ. ನಿಜವಾಗ್ಲೂ ಸೀರೆಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೀರೆ ಮಾತ್ರ ಎಲ್ಲದಕ್ಕೂ ಒಂದೊಂದು ಥರ ಬೀಡ್ಸ್, ಕೆಲವಿಗೆ ಥ್ರೆಡ್ ಹಾಕಿದ್ದೀನಿ, ಕೆಲವ್ಗೆ ಮಾತ್ರ ಬೀಡ್ಸ್ ಹಾಕ್ಕೊಟ್ಟಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು. ಈಗ ಬೇಗ ನನಗೆ ಸ್ವಲ್ಪ ಪ್ರಾಕ್ಟೀಸ್ ಇರೋದ್ರಿಂದ ಬೇಗ ಮುಗಿಸ್ತೀನಿ, ಅಷ್ಟು ನನಗೆ ಲೇಟ್ ಅನಿಸಲ್ಲ. ನೋಡಿರಿ, ಇದಕ್ಕೆ ಸೂಟ್ ಆಗುತ್ತೆ. ಇದು ಮೋಸ್ಟ್ಲಿ ಇದು ಸಾಫ್ಟ್ ಸಿಲ್ಕ್ ಅನಿಸುತ್ತೆ, ತುಂಬಾ ಚೆನ್ನಾಗಿದೆ. ಬ್ಲೂ ವಿತ್ ಒಂಥರ ಪರ್ಪಲ್ ಅನಿಸುತ್ತೆ ಇದು ಕಲರು, ತುಂಬಾ ಚೆನ್ನಾಗಿದೆ. ನೋಡಿರಿ, ಫಿನಿಶ್ ಆಯಿತು, ನಿಜವಾಗ್ಲೂ ಸಖತ್ತಾಗಿ ಬಂತು. ಆ ಬೆಳಕಿದೆ ಅನಿಸುತ್ತೆ, ಅಷ್ಟು ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಅದು ರಿಯಲಾಗಿ ಮಾತ್ರ ಸೂಪರಾಗಿ ಬಂದಿದೆ. ಇದೊಂದು ಸೀರೆ ಮುಗಿಸಿದ್ದೀನಿ, ಇನ್ನೊಂದು 5 ಇದೆ. 5ರಲ್ಲಿ ಒಂದು ಸೀರೆ ಮಾತ್ರ ಮುಗಿಸಿ. ನೋಡಿರಿ, ಇದೊಂದು ಡಿಸೈನ್ ಮಾಡಿದೆ, ಇದೊಂದು ಡಿಸೈನ್, ಎಲ್ಲ ಒಂದೊಂದು ಡಿಸೈನು. ಕೆಲವ್ಗೆ ಮಾತ್ರ ನಾನು ಇದು ಏನಂದರೆ ಥ್ರೆಡ್ದು ಹಾಕ್ತಿದ್ದೀನಿ, ಸಿಲ್ಕ್ ಥ್ರೆಡ್ ಹಾಕಿದ್ದೀನಿ. ಕೆಲವುದಕ್ಕೆ ಮಾತ್ರ ಈ ಥರದ್ದು ಹಾಕಿದ್ದೀನಿ ನಾನು ಡಿಸೈನ್ಸು. ನಂದು ಕೆಲವು ಸತಿ ತೋರಿಸಿದ್ದೀನಿ ಇದರಲ್ಲಿ. ನೋಡಿರಿ, ಇದು ಬೇಬಿ ಕುಚ್ಚು, ಇದು ಬೀಡ್ಸ್ ಬರುತ್ತೆ ಮೇಲೆ. ಇದು ಬೇಬಿ ಕುಚ್ಚು ಥರನೇ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನಾನು ಫೋಟೋ ಹಾಕಿದ್ದೀನಿ. ಮತ್ತು ಟೈಮ್ ಆಯಿತು, ಊಟದ ಟೈಮ್ ಆಯಿತು ಅಂದ್ಬಿಟ್ಟು ನಾನು ಇಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡ್ತೀನಿ, ಇವತ್ತು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಅಂದ್ಕೊಳ್ಳಿ. ಪಲಾವ್ಗೆ ಏನೇನು ಐಟಮ್ ಹಾಕ್ತೀವೋ ಎಲ್ಲ ಹಾಕಿ, ಈರುಳ್ಳಿ ಹಾಕಿ ಸ್ವಲ್ಪ ನೀಟ್ ಕ್ಲೋಸ್ ಮಾಡಿ, ಯಾಕಂದರೆ ಎಣ್ಣೆ ಎಲ್ಲ ಎಗರುತ್ತಲ್ವ, ಅದರಿಂದ ಅದು ಕ್ಲೋಸ್ ಮಾಡಿ ಫ್ರೈ ಆದಮೇಲೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್. ನನಗೆ ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಬರಲ್ಲ, ಇದೆ ಫಸ್ಟ್ ಟೈಮು ಸೆಕೆಂಡ್ ಟೈಮು ಮಾಡ್ತಾ ಇರೋದು ಅನಿಸುತ್ತೆ. ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಪುದೀನ ಹಾಕಿದೆ, ಮತ್ತು ಟೊಮೊಟೊ ಹಚ್ಚಿಟ್ಟು ಟೊಮೊಟೊ, ಅದನ್ನು 1-2 ಟೊಮೊಟೊ ಮಾಡ್ಕೊಂಡಿದ್ದೆ. ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ಏನೋ ಅಂದಾಜು ಮೇಲೆ ನೋಡೋಣ ಈಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೇಮ್ ಪಲಾವ್ ಥರನೇ ಮಾಡಿದೆ, ಆದರೆ ತರಕಾರಿ ಹಾಕೋ ಜಾಗದಲ್ಲಿ ಮಶ್ರೂಮ್ ಹಾಕಿದ್ದೀನಿ ಅಷ್ಟೇ. ಮಶ್ರೂಮ್ ನಾನು ಆಗಲೇ ಒಂಚೂರು ನೀರಲ್ಲಿ ಸ್ವಲ್ಪ ನೀಟಾಗಿ ತೊಳೆದು ಒಂಚೂರು ನೆನೆಹಾಕಿದ್ದೆ, ಯಾಕಂದರೆ ತೀರಾ ಮಣ್ಣಿತ್ತು. ಅದರಿಂದ ಇಲ್ಲಿ ಒಂದು 1/4 ಟೀ ಸ್ಪೂನ್ ಧನಿಯಾ, ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್ ಮಾಡ್ಕೊತೀನಿ, ಸಖತ್ತಾಗಿದೆ. ನನಗಂತೂ ಇಷ್ಟ ಆಯಿತು. ಯಾಕಂದರೆ ಇವಾಗ ಶ್ರಾವಣ ಮಾಸ ಅಲ್ವಾ, ನಾನ್ ವೆಜ್ ಇಲ್ಲ, ಅದರಿಂದ ನಾವು ಇದು ಮಶ್ರೂಮ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಶ್ರೂಮ್ ಕ್ಲೀನ್ ಮಾಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಶ್ರೂಮ್ನ 2 ಪೀಸ್ ಮಾಡ್ಕೊಂಡು, ಯಾಕಂದರೆ ಬೆಂದ ಮೇಲೆ ಅದು ತೀರಾ ಸಣ್ಣ ಆಗುತ್ತಲ್ವ, ಅದರಿಂದ ನಿಜವಾಗ್ಲೂ ಈ ಥರ ಮಾಡಿ ನೋಡಿ. ತುಂಬ ಸುಲಭ, ಕಮ್ಮಿ ಐಟಮ್, ಜಾಸ್ತಿ ಏನಿಲ್ಲ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಸಿಮೆಣ್ಸಿನ್ಕಾಯಿ, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟು ರುಬ್ಕೊಂಡಿದ್ದೀನಿ. ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಬಿಡ್ತಾಯಿದ್ದೀನಿ, ಯಾಕಂದ್ರೆ ಸ್ವಲ್ಪ ಫ್ರೈ ಆಗಬೇಕಲ್ವ ಮಶ್ರೂಮು. ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ. ನೋಡಿರಿ, ಇಲ್ಲಿ ಇವಾಗ ನಾನು ಫ್ರೈ ಮಾಡೋಕೆ ಒಂಚೂರು ನೀರು ಇರಲಿಲ್ಲ. ಅದನ್ನು ನಾನು ಒಂದು 5 ನಿಮಿಷ ಬಿಟ್ಬಿಟ್ಟು ನೋಡ್ತೀನಿ. ನಿಜವಾಗ್ಲೂ ಫ್ರೆಂಡ್ಸ್, ಎಷ್ಟು ನೀರು ಬಂದುಬಿಟ್ಟಿತ್ತು ಗೊತ್ತಾ. ನನ್ನ ಕಡೆ ನೋಡ್ರಿ ಎಷ್ಟು ನೀರು ಬಂದಿದೆ ಅಂದರೆ, ಹೇಗೆ ಬಂತು ಅಂತ ಗೊತ್ತಿಲ್ಲ. ಇದೊಂದು ವಿಸ್ಮಯ ನನ್ನ ಪಲಾವಲ್ಲಿ.
ಆಮೇಲೆ ಅದಕ್ಕೆ ಆಲ್ರೆಡಿ ಒಂದು ಗ್ಲಾಸ್ ಇತ್ತಲ್ವ ಅಂದ್ಬಿಟ್ಟು ಇನ್ನು 3 ಗ್ಲಾಸ್ ಹಾಕಿದ್ದೆ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಆ ಥರ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿದ್ದೆ. ನೀರು ಕುದೀತು. ಈಗಲೇ ಸ್ವಲ್ಪ ಟೇಸ್ಟ್ ಮಾಡ್ಕೊಂಬಿಡಿ ಉಪ್ಪಾಗಿದೆಯೋ ಇಲ್ಲ ಅಂತ. ಯಾಕಂದರೆ ಮತ್ತೆ ಅರ್ಧಕ್ಕೆ ಹಾಕಿದ್ರೆ, ಯಾಕಂದ್ರೆ ಸಾಂಬಾರು ಆದರೆ ಹಾಕ್ಬೋದು, ಇದು ಪಲಾವ್ ಅಲ್ವ ಅಷ್ಟು ಹಾಕೋಕ್ಕೆ ಚೆನ್ನಾಗಿ ಬರೋಲ್ಲ. ಅದರಿಂದ ರೆಡಿ ಮಾಡಿ ಇದಕ್ಕೆ ಇವಾಗ ಟೇಸ್ಟ್ ನೋಡಿ ಕರೆಕ್ಟಾಗಿ ಇತ್ತು. ಕಲ್ಲುಪ್ಪಲ್ವ ಕರೆಕ್ಟಾಗಿ ಹಾಕಿದ್ದೀನಿ. ಮತ್ತು ನಾನು ಇದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದೆ. ಅಂದರೆ ವಿಸಿಲ್ ಹಾಕ್ಸಿಲ್ಲ, ಬೇಕಾದರೆ ವಿಸಿಲ್ ಹಾಕ್ಸ್ಕೊಬೋದು. ಇದರಲ್ಲೇ ನಾನು ದಮ್ ಥರ ಮಾಡಿಬಿಟ್ಟಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು, ಕರೆಕ್ಟಾಗಿ ಹದ ಬಂದಿತ್ತು. ಏನು ಅಷ್ಟು ನುಣ್ಣಗೂ ಆಗಿಲ್ಲ, ಒಂಥರ ಉದುರಾಗಿ ತುಂಬಾ ಚೆನ್ನಾಗಿತ್ತು. ಎಲ್ಲ ಮಲಗಿದ್ರು. ತಿರ್ಗಿ ಎಲ್ಲರನ್ನೂ ಎಬ್ಬರಿಸಿ ಬಂದು ರಜೆ ಇತ್ತಲ್ವ, ಎಲ್ಲರನ್ನೂ ಎಬ್ಬರಿಸಿ ಬಿರಿಯಾನಿ ಹಾಕ್ಕೊಟ್ಟೆ. ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಮೊಸರು ಬಜ್ಜಿ ಮಾಡಿದ್ದೆ. ಮೊಸರು ಬಜ್ಜಿಗೂ ಅದಕ್ಕೂ ಹೆಂಗಿತ್ತು ಗೊತ್ತಾ, ಬಿಸಿ ಬಿಸಿ. ಈ ಮಳೆ ಬೇರೆ ಬರ್ತಾಯಿತ್ತಲ್ವ, ಆ ಮಳೆಗೂ ತಿಂತಿದ್ರೆ ಸಖತ್ತಾಗಿತ್ತು. ತಿಂದು ನಾವು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಎಲ್ಲಿಗಪ್ಪ ಅಂದರೆ ನಾನು ರಿಲಿಯನ್ಸ್ಗೆ ಹೋಗಿದ್ದೆ. ನನಗೆ ತುಂಬ ದಿನದ ಕನಸಿತ್ತು ಒಂದು ಲ್ಯಾಪ್ಟಾಪ್ ತೊಗೊಳ್ಬೇಕು ಅಂತ. ಅದನ್ನು ನಾನು ತೊಗೊಳಕ್ಕೆ ಹೋಗಿದ್ದೆ. ಮೊನ್ನೆನೇ ನೋಡ್ಕೊಂಡು ಬಂದಿದ್ದೆ, ರೇಟೆಲ್ಲ ಕೇಳಿಕೊಂಡು ನೋಡ್ಕೊಂಡು ಬಂದಿದ್ವಿ. ತಿರ್ಗಿ HP ನನ್ನ ಕಂಪ್ನಿ ತೊಗೊಂಡಿರೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಏಕೆಂದರೆ ಫಸ್ಟ್ ದಿನ ಹೋದಾಗೆ ನಾವು ತೊಗೊಂಬರೋದಷ್ಟು ಅನಿಸಿಲ್ಲ ನನಗೆ. ಅಂದರೆ ತೊಗೊಳ್ಬೇಕು ಅಂತ ಏನು ಅನಿಸಿಲ್ಲ. ಸರಿ ನೋಡ್ಕೊಂಬರೋಣ ತಾನೇ, ನೋಡ್ಕೊಂಬರೋದೇನು ಪರವಾಗಿಲ್ಲ ಅಂದ್ಬಿಟ್ಟು ನೋಡಿಕೊಂಡು ರೇಟ್ ಎಲ್ಲ ವಿಚಾರಿಸ್ಕೊಂಡು ಬಂದ್ವಿ. ಆಮೇಲೆ ನಮ್ಮ ಮನೆಯವರು, ನಾನು, ನನ್ನ ದೊಡ್ಡ ಮಗ ಎಲ್ಲ ಹೋಗಿ ನೋಡಿಕೊಂಡು ಫೈನಲ್ ಮಾಡ್ಕೊಂಡು ತೊಗೊಂಬಂದ್ವಿ. ನಿಜವಾಗ್ಲೂ ಚೆನ್ನಾಗಿದೆ. ಅವರು ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಡೆಮೋ ಇಕ್ಕಿರ್ತಾರೆ, ನಾವು ಅದರಲ್ಲಿ ಯಾವ್ದು ಬೇಕೋ ಚೂಸ್ ಮಾಡಿದ್ರೆ ಫೈನಲ್ ಮಾಡಿಬಿಟ್ಟು ಅವ್ರು ನಮಗೆ ಇದನ್ನು ಎಲ್ಲ ಹೇಳ್ಕೊಡ್ತಾರೆ. ಏನು ಎತ್ತ ಹೆಂಗೆ ಎಲ್ಲ ಮಾಡೋದು, ಓಪನ್ ಮಾಡೋದು ಎಲ್ಲ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅದು ತುಂಬಾ ಚೆನ್ನಾಗಿದೆ. ಮತ್ತು ಮನೆಗೆ ತೊಗೊಂಬಂದ್ವಿ. ನಾವು ಮನೆಗೆ ಗೊತ್ತಲ್ವ, ಆಲ್ರೆಡಿ ಎಲ್ಲರೂ ಕಾಮನ್ನಾಗಿ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಏನೇ ಮನೆಗೆ ಬಂದರೂ ಅದನ್ನು ಫಸ್ಟು ಪೂಜೆ ಮಾಡಿ ಆಮೇಲೆ ನಮಗೆ ಅದನ್ನು ನೋಡೋಕ್ಕೆ ಬಿಡ್ತಾಯಿದ್ವಿ. TV ಆಗಲಿ ಫ್ರಿಜ್ ಆಗಲಿ ಎಲ್ಲ. ನಾನು ಹಾಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.